ನಮಸ್ತೆ. ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್‌ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕೆಲವೊಂದು ಕಾನ್ಸೆಪ್ಟ್ಸ್‌ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂತಂದ್ರೆ ನೋಡಿ, BNSS ಹೇಳುವಂಥದ್ದೇನಿದೆಯಲ್ಲ, ಅದರದ್ದು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಹೇಗೆ ಅದನ್ನ ಡಿವೈಡ್ ಮಾಡಿದ್ದಾರೆ ಹೇಳುವಂಥದ್ದನ್ನ ನೋಡ್ಬೇಕಾಗತ್ತೆ. ಸೊ ಈ BNSS ಹೇಳುವಂಥದ್ದು ಮುಂಚೆ CRPC ಆಗಿತ್ತು. ಈಗ ನ್ಯೂ ಕ್ರಿಮಿನಲ್ ಲಾಸ್ ಹೇಳುವಂತ ಆ ಒಂದು ಕ್ಯಾಟಗರಿಯಲ್ಲಿ BNSS ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳಿ ಬರುತ್ತೆ. ಈ BNSS ಯಾವ ಎಕ್ಸಾಮ್ಗೆ ಪ್ರಿಸ್ಕ್ರೈಬ್ ಆಗಿದೆ? ಈಗ LLB ಅವರಿಗೆ ಇದೆ, ಹಾಗೆ ಜುಡಿಷಿಯರಿ ಎಕ್ಸಾಮ್ಗೆ ಬರುತ್ತೆ, ಹಾಲಿಡೇ ಬಾರ್ ಎಕ್ಸಾಮ್ ಕೂಡ ಬರುತ್ತೆ ಈ ಆಕ್ಟ್. ಸೊ ಇದಕ್ಕೆ ನಾವು ಒಂದು ಮೈಂಡ್ ಮ್ಯಾಪ್ ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅಂದ್ರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್. ಓಕೆ, ನೋಡೋಣ. ನೋಡ್ತಾ ಹೋದಾಗ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾವು ಕಾಣುವಂಥದ್ದು ನೋಡಿ, BNSS ಅಲ್ಲಿ ಈಗ ನಾವು ಈ ರೀತಿ ಹೀಗೆ ಕ್ಯಾಟಗರಿ ನೋಡ್ತಾ ಹೋದರೆ ಸುಮಾರು 39 ಚಾಪ್ಟರ್ಸ್ಗಳಿವೆ. 31 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಹೇಗೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು? ಇಲ್ಲಿ ಆರ್ಡರ್ ಚಾಪ್ಟರ್ 1, ಚಾಪ್ಟರ್ 2 ಅಂತೆಲ್ಲ ಹೇಳ್ತಾ ಹೋಗ್ತಾರಲ್ವಾ? ಸೊ ಅದು ಒಂದೇ ರೀತಿಯಲ್ಲಿ ನಾವು ಕಾಣೋದಿಲ್ಲ. ಅಂದ್ರೆ ಸ್ಟೇಜಸ್ ವೈಸ್ ನಾವು ಕಾಣೋದಿಲ್ಲ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಕ್ಲಾಸ್ ಮಾಡಿದ್ದೆ, ಹೇಗೆ ಸ್ಟೇಜಸ್ ಇರುತ್ತೆ ಹೇಳುವಂಥದ್ದೆಲ್ಲ. ಬಟ್ ಈ ಚಾಪ್ಟರ್ ವೈಸ್ ಅಂತ ಬಂದಾಗ ನಾವು ಯಾವುದೇ ಚಾಪ್ಟರ್ ಓದ್ತೇವಲ್ವಾ, ಯಾವುದೇ ಆಕ್ಟ್ ಓದುವಾಗ ಒಂದು ಚಾಪ್ಟರ್ ಓದ್ತೇವೆ. ಆವಾಗ ಫಸ್ಟ್ ಆಫ್ ಆಲ್ ಆ ಚಾಪ್ಟರ್ ಅಲ್ಲಿ ಏನೇನ್ ಬರುತ್ತೆ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. ಸೂಕ್ಷ್ಮವಾಗಿ ತಿಳ್ಕೊಳ್ಳೋದು ಹೇಗೆ? ಇವತ್ತು ನಾನು ಈಗ ತೋರಿಸ್ತಾ ಹೋಗ್ತೇನೆ ನೋಡಿ. ಸೊ ಬೇಸಿಕಲಿ ಪ್ರಿಲಿಮಿನರಿ ಅಂತ ಬಂದಾಗ ಪ್ರಿಲಿಮಿನರಿ ನಾವು ಏನ್ ನೋಡ್ತೇವೆ, ಅದರಲ್ಲಿ ಡೆಫಿನೇಷನ್ಸ್ ಗಳ ಪೋರ್ಷನ್ ಇರುತ್ತೆ, ಯಾರಿಗೆ ಅಪ್ಲೈ ಆಗುತ್ತೆ, ಎಲ್ಲಿ ಅಪ್ಲೈ ಆಗುತ್ತೆ, ಎಲ್ಲಿ ಅಪ್ಲೈ ಆಗೋದಿಲ್ಲ ಹೇಳುವಂತ ಮುಖ್ಯವಾದಂತ ವಿಚಾರವನ್ನು ನಾವು ಕಾಣ್ತೇವೆ ಪ್ರಿಲಿಮಿನರಿಯಲ್ಲಿ. ಅದಾದ ನಂತರ BNSS ಅಲ್ಲಿ ಕೊಟ್ಟಿರೋ ಪ್ರಕಾರ ಯಾವ್ಯಾವ ರೀತಿಯ ಕ್ರಿಮಿನಲ್ ಕೋರ್ಟ್ಸ್ಗಳಿವೆ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, JMFC, JMSC, CJM, ಹಾಗೆ ವಿ ಆಲ್ಸೋ ಕಮ್ ಅಕ್ರಾಸ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಸೊ ಆ ಕಾನ್ಸೆಪ್ಟ್ಗಳನ್ನು ನಾವು ಕಾಣ್ತೇವೆ. ಹಾಗೆ ಕೋರ್ಟ್ಸ್ಗಳಾಯ್ತು, ಕೋರ್ಟ್ಸ್ಗಳ ಅಧಿಕಾರ ಏನು, ಅಧಿಕಾರ ವ್ಯಾಪ್ತಿ ಏನು, ಯಾವ ಜಡ್ಜ್, ಯಾವ ಮ್ಯಾಜಿಸ್ಟ್ರೇಟ್ ಎಷ್ಟು ಅವಧಿಯ ತನಕ ಪನಿಷ್ಮೆಂಟ್ ಅನ್ನ ನೀಡ್ಬೋದು, ಎಷ್ಟು ಸೆಂಟೆನ್ಸ್ ಅನ್ನ ನೀಡ್ಬೋದು, ಹೇಗೆ ಕನ್ಕರೆಂಟ್ ಸೆಂಟೆನ್ಸ್, ಯಾವ ರೀತಿ ಸೆಂಟೆನ್ಸ್ ಅನ್ನ ನೀಡ್ಬೋದು ಹೇಳುವಂಥದ್ದನ್ನ ತೋರಿಸುವಂತಹ ಚಾಪ್ಟರ್ 3 ಅಲ್ಲಿ ನಾವು ಕಾಣ್ತೇವೆ. ಹಾಗೆ ಕೆಲವೊಂದು ಪೊಲೀಸ್ ಆಫೀಸರ್ಸ್ ಗಳ ಅಧಿಕಾರವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಚಾಪ್ಟರ್ 4 ಅಲ್ಲಿ. ಇನ್ನು ನೆಕ್ಸ್ಟ್ ನಾವು ನೋಡುವಂಥದ್ದು ಯಾವ್ದಾದ್ರು ಅಪರಾಧ ಆಯ್ತು. ಸೊ ನಾನು ಆರ್ಡರ್ ಪ್ರಕಾರ, ಅಂದ್ರೆ ಒಂದು ಡಿಟೇಲ್ ಆದ ಆರ್ಡರ್ ಪ್ರಕಾರ ಹೋಗೋದಿಲ್ಲ. ಬೇಸಿಕಲಿ ಒಂದು ಅಪರಾಧ ಆದಾಗ ಏನಾಗತ್ತೆ, ಅಲ್ಲಿ ಇನ್ವೆಸ್ಟಿಗೇಷನ್ ಆಗತ್ತೆ. ಆ ಮಾಹಿತಿಯನ್ನ ಇನ್ಫಾರ್ಮ್ ಮಾಡ್ತಾರೆ, ಈ ರೀತಿ ಮಾಹಿತಿ, ಈ ರೀತಿ ಘಟನೆ ಸಂಭವಿಸಿದೆ, ಅದಾದ ನಂತರ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳುವಂಥದ್ದು. ಸೊ ಚಾಪ್ಟರ್ 13 ವೆರಿ ವೆರಿ ಇಂಪಾರ್ಟೆಂಟ್, ಇನ್ಫಾರ್ಮೇಶನ್ ಅಂಡ್ ಇನ್ವೆಸ್ಟಿಗೇಷನ್ ಬೈ ದ ಪೊಲೀಸ್ ಅಂತ ಹೇಳುವಂಥದ್ದು. ಸೊ ಆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೇ ಯಾರಿಗೆ ಜುರಿಡಿಕ್ಷನ್ ಬರುತ್ತೆ ಹೇಳುವಂಥದ್ದು ಅದೆಲ್ಲ ನಿರ್ಧಾರ ಆಗತ್ತೆ. ಪ್ಲಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕೆಲವೊಂದ್ಸಲ ಅರೆಸ್ಟ್ ಕೂಡ ಮಾಡ್ತಾರೆ. ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ಬೋದು, ವಿತ್ ವಾರೆಂಟ್ ಕೂಡ ಅರೆಸ್ಟ್ ಮಾಡ್ಬೋದು. ಅರೆಸ್ಟ್ ಹೇಳೋದೊಂದು ವಿಚಾರ. ಹಾಗೆ ಅರೆಸ್ಟ್ ಆದ ನಂತರ ಇಮಿಡಿಯೇಟ್ಲಿ ನಾವು ಹೋಗುವಂಥದ್ದೇನು, ಬೇಲ್ಗೆ ತಗೊಳ್ತಾರೆ, ಬೇಲ್ ಅಲ್ವಾ? ಸೊ ಬೇಲ್ಸ್ ಅಂಡ್ ಬಾಂಡ್ಸ್, ಬೇಲಿಗೆ ಅಪ್ಲೈ ಮಾಡ್ತಾರೆ. ಸೊ ನೋಡಿ, ಇದು ಇಲ್ಲೆಲ್ಲ ಪ್ರಾವಿಷನ್ಸ್ ಸ್ಕ್ಯಾಟರ್ ಆಗಿದೆ, ಆಚೆಯಿಂದ ಈಚೆ ಸ್ಕ್ಯಾಟರ್ ಆಗಿದೆ. ಸೊ ನಾವು ಓವರ್ ಆಲ್ ಪ್ರೊಸೆಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ವಾಟ್ ಡು ಹ್ಯಾವ್ ಟು ಡೂ, ಆ ಪ್ರೊಸೆಸ್ ಅನ್ನ, ಈಗ ಜಡ್ಜ್ಮೆಂಟ್ಸ್ ಗಳನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಯಾವ ಸ್ಟೆಪ್ ನಂತರ ಏನ್ ಬರುತ್ತೆ ಹೇಳುವಂಥದ್ದು. ಆ ಸ್ಟೆಪ್ ಗಳನ್ನ ತಿಳ್ಕೊಂಡ ನಂತರ ವಿ ಹ್ಯಾವ್ ಟು ಲೊಕೇಟ್ ಫಸ್ಟ್ ಒಂದು ಸೆಕ್ಷನ್, ಅಂದ್ರೆ ಈ ರೀತಿ ಸ್ಟೆಪ್ ಇದೆ, ಆ ಸ್ಟೆಪ್ ಎಲ್ಲಿ ನಾವು ಕಾಣ್ತೇವೆ, ಯಾವ ಚಾಪ್ಟರ್ ಅಲ್ಲಿ ಕಾಣ್ತೇವೆ ಹೇಳುವಂಥದ್ದು. ಆವಾಗ ನಮ್ಗೆ ಎಷ್ಟೋ ಒಂದು ವಿಚಾರ ಸುಲಭ ಆಗ್ತಾ ಹೋಗುತ್ತೆ, ಬಹಳ ಸಿಂಪ್ಲಿಫೈ ಆಗ್ತಾ ಹೋಗುತ್ತೆ. ಓಕೆ, ಪ್ರಾವಿಷನ್ಸ್ ಆಸ್ ಟು ಬೇಲ್ಸ್ ಅಂಡ್ ಬಾಂಡ್ಸ್ ಅನ್ನ ನಾವು ನೋಡಿದ್ವಿ. ಅಂದ್ರೆ ಜಸ್ಟ್ ಇದು ಒಂದು ಓವರ್ ವ್ಯೂ ಅಷ್ಟೇ, ತುಂಬಾ ಒಂದು ಡೀಟೇಲ್ ಆದಂತಹ ನಾವು ನೋಡ್ತಾ ಇಲ್ಲ. ಇಷ್ಟೇ ತಿಳ್ಕೊಂಡ್ರು ಸಾಕು. ಎಷ್ಟೋ ಸಲ ಒಂದು ಇಷ್ಟೊಂದು ವಿಚಾರವನ್ನ ನಾವು ಕ್ಲಾಸಿಫಿಕೇಶನ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಈಗ ನೋಡಿ, ಇನ್ನೊಂದು, ಪೊಲೀಸರಿಗೆ ಮಾಹಿತಿ ಆಯ್ತು, ಅರೆಸ್ಟ್ ಮಾಡಿದ್ರು, ಬೇಲ್ ಮೇಲೆ ಬಿಡುಗಡೆ ಆದ್ರು, ಅದಾದ ನಂತರ ಏನಾಗತ್ತೆ, ಅದಾದ ನಂತರ ಬೇರೆ ಬೇರೆ ರೀತಿಯಲ್ಲಿ ಈ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಸೊ ಚಾರ್ಜ್ ಶೀಟ್ ಮುಖಾಂತರ ಏನಾಗತ್ತೆ, ಕೋರ್ಟಿಗೆ ಸಲ್ಲಿಸ್ತಾರೆ. ಸೊ ಕೋರ್ಟಿಗೆ, ಯಾವ ಕೋರ್ಟಿಗೆ ಜೂರಿಡಿಕ್ಷನ್ ಬರುತ್ತೆ, ಟ್ರಯಲ್ ಮಾಡುವಂಥದ್ದು, ಎನ್ಕ್ವೈರಿ ಮಾಡುವಂಥದ್ದು ಹೇಳುವಂಥದ್ದು, ಅದೊಂದು ಚಾಪ್ಟರ್ ಇದೆ. ಸೊ ಹಾಗೆ ಪ್ರೊಸೀಡಿಂಗ್ಸ್, ಕಂಪ್ಲೇಂಟ್, ಈಗ ಬರೀ ಚಾರ್ಜ್ ಶೀಟ್ ಅಂತ ಅಲ್ಲ, ಕಂಪ್ಲೇಂಟ್ ಮುಖಾಂತರವೂ ಸಹ ಪೊಲೀಸರು, ಪೊಲೀಸರಲ್ಲ, ಅದರ್ ಪರ್ಸನ್ಸ್ ಅದರ್ ದನ್ ಪೊಲೀಸ್ ರಿಪೋರ್ಟ್, ಕಂಪ್ಲೇಂಟ್ ಮುಖಾಂತರ ಕೂಡ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಬಹುದು ಕಂಪ್ಲೇಂಟ್ ಅನ್ನ. ಅದರ ಮುಖಾಂತರ ಕೂಡ ಟ್ರಯಲ್ ಪ್ರಾರಂಭ ಆಗ್ಬೋದು. ಸೊ ಅದ್ರ ಬಗ್ಗೆ ಸಪ್ರೇಟ್ ಆದಂತ ಒಂದು ವಿಚಾರ ಇದೆ. ಸೊ ಹಾಗೆ ಸಲ್ಲಿಸಿದಾಗ ಯಾವ ರೀತಿ ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ಅನ್ನ ತಗೊಳ್ತಾರೆ, ಕಾಗ್ನಿಸೆನ್ಸ್ ತಗೊಂಡಾಗ ನಂತರ ಏನ್ ಮಾಡುವಂಥದ್ದು, ಕಮೆನ್ಸ್ಮೆಂಟ್ ಆಫ್ ಪ್ರೊಸೀಡಿಂಗ್ಸ್ ಬಿಫೋರ್ ಮ್ಯಾಜಿಸ್ಟ್ರೇಟ್, ಯಾವ ರೀತಿ ಅಕ್ಯೂಸ್ಡ್ಗೆ ಸಮನ್ಸ್ ಅಥವಾ ವಾರೆಂಟ್ ಅನ್ನ ಕಳಿಸ್ಕೊಡ್ತಾರೆ, ಅಕ್ಯೂಸ್ಡ್ ಹಾಜರಾದಾಗ ಅಥವಾ ಅಕ್ಯೂಸ್ಡ್ ಮೊದಲೇ ಅರೆಸ್ಟ್ ಆಗಿದ್ರೆ ಅವರನ್ನ ಕಸ್ಟಡಿಯಿಂದ ಪ್ರೊಡ್ಯೂಸ್ ಮಾಡಿದಾಗ ಯಾವ ರೀತಿ ಅವರಿಗೆ ಕಾಪೀಸ್ ಗಳನ್ನ ನೀಡ್ತಾರೆ, ಅದನ್ನೆಲ್ಲ ನಾವು ಕಾಣ್ತೇವೆ ಈ ಒಂದು ಚಾಪ್ಟರ್.
ಸೊ ಅಕ್ಯೂಸ್ ಎಲ್ಲ ಹಾಜರಾದ ನಂತರ ಆಮೇಲೆ ಸೆಷನ್ಸ್ ಕೋರ್ಟ್ ಅಲ್ಲಿ ಟ್ರಯಬಲ್ ಆಗಿದ್ರೆ ಅವಾಗ ಸೆಪರೇಟ್ ಆಗಿ ಸೆಷನ್ಸ್ ಕೋರ್ಟಿಗೆ ಕಮಿಟ್ ಮಾಡ್ತಾರೆ. ಅದಾದ ನಂತರ ಚಾರ್ಜಸ್ ಗಳನ್ನ, ದೋಷಾರೋಪಣೆ ಪಟ್ಟಿಯನ್ನ, ಆ ಒಂದು ಚಾರ್ಜಸ್ ಏನ ಅದನ್ನ ಫ್ರೇಮ್ ಮಾಡ್ತಾರೆ. ಚಾರ್ಜ್ ಆದ ನಂತರ ಟ್ರಯಲ್. ಸೊ ಬೇರೆ ಬೇರೆ ರೀತಿಯ ಟ್ರಯಲ್ಸ್ ಇದೆ ನೋಡಿ. ಇಲ್ಲಿ ಟ್ರಯಲ್ ಬಿಫೋರ್ ಕೋರ್ಟ್ ಆಫ್ ಸೆಷನ್ಸ್ ಟ್ರಯಲ್ ಅಥವಾ ವಾರಂಟ್ ಟ್ರಯಲ್ ಅಂತ ಹೇಳಿ ನಾವು ಕಾಣ್ತೇವೆ. ವಾರಂಟ್ ಟ್ರಯಲ್ ಅಲ್ಲದೆ ಸಮನ್ಸ್ ಟ್ರಯಲ್ ಕೂಡ ನಾವು ಕಾಣ್ತೇವೆ. ಹಾಗೆ ಸಮರಿ ಟ್ರಯಲ್ ಅಂತ ಇದೆ, ಅದನ್ನು ಕೂಡ ನಾವು ನೋಡ್ತೇವೆ. 4 ರೀತಿಯ ಟ್ರಯಲ್ಸ್ ಗಳನ್ನ ನಾವು ಕಾಣಬಹುದು. ಅದರಲ್ಲೇ ಇಲ್ಲಿ ಟ್ರಯಲ್ ಆಫ್ ವಾರೆಂಟ್ ಕೇಸ್ ಅಂತ ಬಂದಾಗ ಕೇಸಸ್ ಇನ್ಸ್ಟೆಡ್ ಅಪಾನ್ ಪೊಲೀಸ್ ರಿಪೋರ್ಟ್, ಕೇಸಸ್ ಇನ್ಸ್ಟಿಟ್ಯೂಟೆಡ್ ಅದರ್ ದ್ಯಾನ್ ಪೊಲೀಸ್ ರಿಪೋರ್ಟ್ ಅಂತ ಹೇಳುವಂತ ಕ್ಯಾಟಗರಿಯನ್ನ ನಾವು ಕಾಣಬಹುದು. ಆಯ್ತಾ? ಅಷ್ಟಾಯ್ತು. ಅಷ್ಟಾದ ನಂತರ ಟ್ರಯಲ್ ಆದ ನಂತರ ಏನಾಗುತ್ತೆ, ಎವಿಡೆನ್ಸ್ ಯೂಶುವಲಿ ಅಲ್ವಾ. ಸೊ ಎವಿಡೆನ್ಸ್ ರಿಲೇಟೆಡ್ ಪ್ರಾವಿಷನ್ಸ್ ನಾವಿಲ್ಲಿ ಚಾಪ್ಟರ್ 25 ಅಲ್ಲಿ ಕಾಣ್ತೇವೆ. ಯಾವ ರೀತಿ ಎವಿಡೆನ್ಸ್ ಅನ್ನು ರೆಕಾರ್ಡ್ ಮಾಡ್ತಾರೆ, ಯಾವ ಲ್ಯಾಂಗ್ವೇಜ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ, ಕೋರ್ಟ್ ಹೇಗೆ ಅದನ್ನ ಯಾವ ರೀತಿಯಲ್ಲಿ ರೆಕಾರ್ಡ್ ಮಾಡ್ಬೇಕು ಹೇಳುವಂಥದ್ದು. ಹಾಗೆ ಇನ್ನು ಸಾಮಾನ್ಯವಾಗಿ ಎನ್ಕ್ವೈರಿ ಮತ್ತೆ ಟ್ರಯಲ್ಗೆ ರಿಲೇಟ್ ಆಗಿರುವಂತಹ ರೂಲ್ಸ್ ಗಳನ್ನ ನಾವಿಲ್ಲಿ ಚಾಪ್ಟರ್ 26 ಅಲ್ಲಿ ಕಾಣ್ತೇವೆ. ಸೊ ಇಷ್ಟು ಟ್ರಯಲ್ ಎಲ್ಲ ಆದ ನಂತರ ಆಮೇಲೆ ಆಗುವಂಥದ್ದೇ ಜಡ್ಜ್ಮೆಂಟ್. ಸೊ ಜಡ್ಜ್ಮೆಂಟ್ ಹೇಗಿರುತ್ತೆ ಹೇಳುವಂಥದ್ದು, ಯಾವ ರೀತಿ ಜಡ್ಜ್ಮೆಂಟ್ ನ ಕಂಟೆಂಟ್ಸ್ ಇರಬೇಕು. ಸೊ ಅದೇ ಒಂದ್ ವೇಳೆ ಜಡ್ಜ್ಮೆಂಟ್ ಅಕ್ವಿಟಲ್ ಆದ್ರೆ ಹೇಗಿರುತ್ತೆ, ಕನ್ವಿಷನ್ ಆದ್ರೆ ಏನನ್ನ ಬರಿಬೇಕು, ಸ್ಪೆಷಲ್ ರೀಸನ್ಸ್ ಯಾವಾಗ ಕೊಡ್ಬೇಕು, ಡೆತ್ ಸೆಂಟೆನ್ಸ್ ಆದ್ರೆ ಏನ್ ಕೊಡ್ಬೇಕಂತ ಹೇಳುವಂಥದ್ದು. ಆ ಡೆತ್ ಸೆಂಟೆನ್ಸ್ ನೀಡಿದಾಗ ಏನ್ ಮಾಡ್ತಾರೆ, ಹೈಕೋರ್ಟಿಗೆ, ಸೆಷನ್ಸ್ ಕೋರ್ಟ್ ಡೆತ್ ಸೆಂಟೆನ್ಸ್ ನೀಡಲಿಕ್ಕೆ ಎಲಿಜಿಬಲ್ ಇರತ್ತೆ. ಸೊ ಸೆಷನ್ಸ್ ಕೋರ್ಟ್ ಹೈಕೋರ್ಟಿಗೆ ಡೆತ್ ಸೆಂಟೆನ್ಸ್ ಕನ್ಫರ್ಮೇಶನ್ಗೆ ಕಳ್ಸಿಕೊಡತ್ತೆ. ಸೊ ಆ ಪ್ರೊಸೆಸ್ ಅಲ್ಲಿ ನಾವು ಕಾಣ್ತೇವೆ. ಒಂದು ವೇಳೆ ಜಡ್ಜ್ಮೆಂಟ್ ಅನ್ನ ಜಡ್ಜ್ಮೆಂಟ್ ಸಮಾಧಾನ ಇಲ್ಲ ಅಂತ ಹೇಳಿ ಅಪೀಲ್ಗೆ ಹೋಗೋದಾದ್ರೆ, ಸೊ ಅಪೀಲ್ ಎಲ್ಲ ಸಂದರ್ಭದಲ್ಲೂ ಅವೈಲೇಬಲ್ ಇಲ್ಲ. ಕೆಲವರಿಗೆ ಈಗ ವಿಕ್ಟಿಮ್ಗೆ ಅಥವಾ ಸ್ಟೇಟ್ ಗವರ್ಮೆಂಟ್ ಅಥವಾ ಅಕ್ಯೂಸ್ಡ್, ಹೀಗೆ ಯಾವ ಸಂದರ್ಭದಲ್ಲಿ ಅಕ್ವಿಟಲ್ ಆದಾಗ ಅವೈಲೇಬಲ್ ಇದೆಯಾ, ಕನ್ವಿಷನ್ ಆದಾಗ ಅವೈಲೇಬಲ್ ಇದೆಯಾ, ಪೆಟ್ಟಿ ಕೇಸಸ್ ಸಂದರ್ಭದಲ್ಲಿ ಅವೈಲೇಬಲ್ ಇದೆಯಾ, ಅಥವಾ ಪ್ಲೀಡ್ ಗಿಲ್ಟಿ ಮಾಡಿರ್ತಾರೆ, ತಮ್ಮ ತಪ್ಪನ್ನು ಒಪ್ಕೊಂಡಿರ್ತಾರೆ, ಆವಾಗ ಕನ್ವಿಷನ್ ಆಗಿರುತ್ತೆ, ಆವಾಗ ಅವೈಲೇಬಲ್ ಇದೆಯಾ ಹೇಳುವಂಥದ್ದೆಲ್ಲ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಎಲ್ಲ ಸಂದರ್ಭದಲ್ಲೂ ಅಪೀಲ್ ಇಸ್ ನಾಟ್ ಅವೈಲೇಬಲ್. ಅಪೀಲ್ ಇಸ್ ನಾಟ್ ಅ ಇನ್ಹೆರೆಂಟ್ ರೈಟ್, ಇಟ್ ಇಸ್ ಅ ಸ್ಟ್ಯಾಟ್ಯುಟರಿ ರೈಟ್. ಓಕೆ, ಇದು ಒಂದಾಯ್ತು. ಅಥವಾ ಅಪೀಲ್ ಅಲ್ಲ ಅಂತಾದ್ರೆ ರೆಫರೆನ್ಸ್ ಅಂಡ್ ರಿವಿಷನ್ ಅಲ್ಲಿ ಹೋಗಿರ್ತಾರೆ. ರೆಫರೆನ್ಸ್ ಅಂಡ್ ರಿವಿಷನ್ ಅದ್ರ ಮುಖಾಂತರ ಹೇಗೆ ಏನ್ ಮಾಡ್ಬೋದು ಅಂತ ಹೇಳುವಂಥದ್ದು. ಸೊ ಅಪೀಲ್ ಎಲ್ಲ ಆಯ್ತು, ಈಗ ಜಡ್ಜ್ಮೆಂಟ್ ಆಯ್ತು. ಯಾವ ರೀತಿ ಒಬ್ಬ ವ್ಯಕ್ತಿ ಕನ್ವಿಕ್ಷನ್ ಆದ್ರೆ ಅವನನ್ನ ಹೇಗೆ ಜೈಲಿಗೆ ಕಳಿಸ್ತಾರೆ, ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡ್ತಾರೆ ಹೇಳುವಂಥದ್ದು, ಅದನ್ನ ಇಲ್ಲಿ ಚಾಪ್ಟರ್ 34 ಅಲ್ಲಿ ಹೇಳ್ತಾ ಹೋಗ್ತಾರೆ. ಎಕ್ಸಿಕ್ಯೂಷನ್, ಸಸ್ಪೆನ್ಷನ್, ರೆಮಿಷನ್ ಅಂಡ್ ಕಮ್ಯುಟೇಷನ್ ಆಫ್ ಸೆಂಟೆನ್ಸ್ ಅಂತ ಹೇಳುವಂಥದ್ದು. ಸೊ ಯಾವ ರೀತಿ ಅದನ್ನ ಜಾರಿಗೊಳಿಸ್ತಾರೆ, ಅಥವಾ ಆ ಶಿಕ್ಷೆಯ ಅವಧಿಯನ್ನ ಕಡಿತಗೊಳಿಸ್ಬೇಕಂತಂದ್ರೆ ಆವಾಗ ಏನ್ ಮಾಡ್ತಾರೆ ಹೇಳುವಂಥದ್ದು ಕೂಡ ಇಲ್ಲಿ ನಾವು ಕಾಣ್ಬೋದು. ಇದೊಂದು ಆಸ್ಪೆಕ್ಟ್ ಆಯ್ತು ಅಂತ ಆದ್ರೆ, ಇನ್ನು ಒಂದ್ ವೇಳೆ ಪ್ರೊಸೀಡಿಂಗ್ಸ್ ಸರಿ ಇಲ್ಲ, ಆವಾಗ ಏನ್ ಮಾಡ್ಬೇಕು, ಕೇಸ್ ವಾಯ್ಡ್ ಆಗ್ಬಿಡತ್ತಾ, ಇಡೀ ಪ್ರೊಸೀಡಿಂಗ್ ವಾಯ್ಡ್ ಆಗತ್ತಾ, ಆ ಪ್ರೊಸೀಡಿಂಗ್ಸ್ ನಡೆಸುವಂತಹ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಇಲ್ಲ, ವಾಟ್ ವಿಲ್ ಹ್ಯಾಪನ್ ಹೇಳುವಂಥದ್ದು. ಸೊ ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಆವಾಗ ಇನಿಷಿಯಲಿ ಹೇಳಿದೆ, ಇಲ್ಲಿ ಇದನ್ನ ತಗೊಳ್ತಾರೆ, ಕಾಗ್ನಿಸೆನ್ಸ್ ತಗೊಳ್ತಾರೆ ಅಂತ ಹೇಳಿ, ವಾಟ್ ಐ ಮೆನ್ಷನ್ ರೈಟ್. ಸೊ ಆ ಸಂದರ್ಭದಲ್ಲಿ ಲಿಮಿಟೇಷನ್ ಕೂಡ ಇರುತ್ತೆ. ಇಷ್ಟು ಸಮಯದಲ್ಲಿ ಕೇಸನ್ನ ಫೈಲ್ ಮಾಡ್ಬೇಕಂತ ಹೇಳುವಂಥದ್ದು. ಇಷ್ಟು ಸಮಯದಲ್ಲಿ ಕೇಸನ್ನ ಫೈಲ್ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್, ಕೇಸನ್ನ ತಗೊಳ್ಳಿಕ್ ಆಗೋದಿಲ್ಲ. ಒಂದು ಲಿಮಿಟೇಷನ್ ಅವಧಿ ಇದೆ. ಆ ಲಿಮಿಟೇಷನ್ ಅವಧಿ ಅಲ್ಲ, ಯಾಕಂದ್ರೆ ಯಾವತ್ತೂ ಆಗಿರೋ ಅಫೆನ್ಸ್ ಅನ್ನ ಯಾವತ್ತೂ ಅದನ್ನ ಇನ್ವೋಕ್ ಮಾಡುವಂಥದ್ದು ತಪ್ಪಾಗತ್ತೆ. ಸೊ ಅಷ್ಟು ಸಮಯ ಲಿಮಿಟೇಷನ್ ನಾವು ಕಾಣ್ಬೋದು ಚಾಪ್ಟರ್ 38 ಅಲ್ಲಿ. ಅಥವಾ ಕೆಲವೊಂದ್ಸಲ ಕೇಸಸ್ ಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಟ್ರಾನ್ಸ್ಫರ್ ಆಫ್ ಕ್ರಿಮಿನಲ್ ಕೇಸಸ್ ಅದನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಸೊ ಇಷ್ಟೆಲ್ಲ ಆಯ್ತಲ್ಲ, ಇದು ನಾರ್ಮಲ್ ಟ್ರಯಲ್ ಪ್ರೊಸೀಜರ್. ರೈಟ್ ಫ್ರಮ್ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ಹಿಡಿದು ಒಂದು ಜಡ್ಜ್ಮೆಂಟ್ ಆಗಿ ಎಕ್ಸಿಕ್ಯೂಷನ್ ಆಗೋ ತನಕನೂ ಯಾವ ರೀತಿ ಆಗತ್ತೆ ಅಂತ ನಾವು ನೋಡ್ತೇವೆ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಕೆಲವೊಂದ್ಸಲ ಪ್ಲೀ ಬಾರ್ಗೇನಿಂಗ್ ಮಾಡ್ತಾರೆ. ಅಂದ್ರೆ ಆ ಒಂದು ಶಿಕ್ಷೆಯ ಅವಧಿಯನ್ನ ಕಡಿಮೆ ಮಾಡಿ ಅಂತ ಹೇಳಿ ಬಾರ್ಗೇನ್ ಮಾಡುವಂತ ಒಂದು ಪ್ರೊಸೆಸ್, ದಟ್ ಇಸ್ ಸೆಡ್ ಟು ಬಿ ಪ್ಲೀ ಬಾರ್ಗೇನಿಂಗ್ ಬಗ್ಗೆ ನಾವು ಕಾಣ್ತೇವೆ. ಸೊ ನೆಕ್ಸ್ಟ್ ಚಾಪ್ಟರ್ 24 ಅಂದ್ರೆ ಇದೆಲ್ಲ ಸ್ಪೆಷಲ್ ಕೇಸಸ್ ಗಳಲ್ಲಿ ಏನಾಗತ್ತೆ ಅಂತ ಹೇಳುವಂಥದ್ದು. ಒಂದ್ ವೇಳೆ ಯಾರು ಎವಿಡೆನ್ಸ್ ಕೊಡ್ಲಿಕ್ಕಿರ್ತಾರೆ ಅವರನ್ನ ಹಾಜರು ಮಾಡ್ಬೇಕಾಗಿರತ್ತೆ. ಸೊ ಅಂಥವ್ರನ್ನ ಹೇಗೆ ಕೋರ್ಟಿಗೆ ಕರ್ಕೊಂಡ್ ಬರ್ಬೇಕು, ಅಥವಾ ಆಫೀಸರ್ ಇನ್ ಚಾರ್ಜ್ ಆಫ್ ದಿ ಜೈಲು ಅದನ್ನ ಅಲ್ಲಗಳಿಬೋದಾ, ನಾನು ಇದನ್ನ ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಹೇಳುತ್ತದ ಅಲ್ಲಗಳಿಬೋದಾ, ಅದನ್ನ ಇಲ್ಲಿ ನಾವು ಕಾಣ್ತೇವೆ. ಹಾಗೆ ಚಾಪ್ಟರ್ 27 ಅಲ್ಲಿ ವಾಟ್ ಡು ವಿ ನೋ, ಅದರಲ್ಲಿ ಅನ್ಸೌಂಡ್ ಮೈಂಡ್ ವ್ಯಕ್ತಿಗಳಿದ್ರೆ ಅವರ ಟ್ರಯಲ್ ಹೇಗಾಗತ್ತೆ, ಟ್ರಯಲ್ ಆಗತ್ತಾ ಬೇಸಿಕಲಿ ಅನ್ಸೌಂಡ್ ಮೈಂಡ್ ವ್ಯಕ್ತಿಗಳು. ಯಾಕೆಂದ್ರೆ ಅಪರಾಧ ಮಾಡುವಾಗ ಇಫ್ ದೇ ಆರ್ ಅನ್ಸೌಂಡ್ ಮೈಂಡ್ ಅವರು ಜನರಲ್ ಎಕ್ಸೆಪ್ಷನ್ ಬರುತ್ತೆ.
ಸೊ ಇಲ್ಲಿ ಕೂಡ ಟ್ರಯಲ್ ಆಗುವಾಗ ಇಫ್ ದೇ ಆರ್ ನಾಟ್ ಕೇಪಬಲ್ ಆಫ್ ಮೇಕಿಂಗ್ ದ ಡಿಫೆನ್ಸ್, ತಮ್ಮ ವಿರುದ್ಧ ಪ್ರತಿವಾದನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಮ್ಮನ್ನ ರಕ್ಷಿಸ್ಕೊಳ್ಳಿಕ್ಕೆ ಅವರಿಗೆ ಅಷ್ಟು ಮಾನಸಿಕ ಸಾಮರ್ಥ್ಯ ಇಲ್ಲ ಅಂತ ಆದ್ರೆ ಆವಾಗ ಟ್ರಯಲ್ ಆಗೋದಿಲ್ಲ, ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡ್ತಾರೆ, ಅವರಿಗೆ ಗುಣಮುಖ ಆಗೋ ತನಕ ಟ್ರಯಲ್ ಆಗೋದಿಲ್ಲ. ಸೊ ಆ ವಿಚಾರವನ್ನ ನಾವಿಲ್ಲಿ ಕಾಣ್ತೇವೆ, ಪ್ರಾವಿಷನ್ಸ್ ಆಸ್ ಟು ಅಕ್ಯೂಸ್ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಅಂತ ಹೇಳುವಂಥದ್ದು. ಹಾಗೆ ಕೆಲವೊಂದು ವಿಶೇಷವಾದಂತಹ ಟ್ರಯಲ್ ಪ್ರೊಸೀಜರ್ಸ್ ಇರುತ್ತೆ, ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಅಥವಾ ಸುಳ್ಳು ಸಾಕ್ಷಿ ಕೊಟ್ಟಿದ್ದಕ್ಕೆ ಕೆಲವೊಂದು ಪ್ರೊಸೀಡಿಂಗ್ಸ್ ಅಲ್ವಾ. ಸೊ ಅಂತ ಒಫೆನ್ಸಸ್ ಗಳಿದ್ರೆ ಆ ಟ್ರಯಲ್ ಅನ್ನ ಏನ್ ಮಾಡ್ತಾರೆ, ಸಮ್ಮರಿ ಟ್ರಯಲ್ ಇರುತ್ತೆ, ಕೆಲವೊಂದು ಅಪಾಲಜಿ ಬರ್ತ್ ಕೊಟ್ರೆ ಅವ್ರನ್ನ ಬಿಡುಗಡೆ ಮಾಡ್ಬೋದು. ಸೊ ಆ ರೀತಿ ಪ್ರಾವಿಷನ್ಸ್ ಗಳನ್ನ ನಾವಿಲ್ಲಿ ಚಾಪ್ಟರ್ 28 ಅಲ್ಲಿ ನಾವು ಕಾಣ್ತೇವೆ. ಸೊ ನಾನು ಯಾವ್ದಾವ್ದು ಮಾರ್ಕ್ ಮಾಡಿದೆನಲ್ಲ, ಸೊ ಅದೆಲ್ಲ ಕೂಡ ಒಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಅಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಹಾಗೆ ಕೆಲವೊಂದ್ಸಲ ಪ್ರಾಪರ್ಟಿ ಇರತ್ತೆ, ಆ ಪ್ರಾಪರ್ಟಿಯನ್ನ ಡಿಸ್ಪೋಸ್ ಮಾಡ್ಬೇಕಾಗತ್ತೆ. ಸೊ ಟ್ರಯಲ್ ಪೆಂಡಿಂಗ್ ಇರುವಾಗ ಡಿಸ್ಪೋಸ್ ಮಾಡ್ಬೋದು ಅಥವಾ ಟ್ರಯಲ್ ಮುಗಿದ ನಂತರ ಕೂಡ ಡಿಸ್ಪೋಸ್ ಮಾಡ್ಬೋದು. ಸೊ ಅದನ್ನ ಇಲ್ಲಿ ಕಾಣ್ತೇವೆ, ಡಿಸ್ಪೋಸಲ್ ಆಫ್ ದ ಪ್ರಾಪರ್ಟಿ ಅಂತ ಹೇಳುವಂತ ಚಾಪ್ಟರ್. ಸೊ ಇದಿಷ್ಟಾದ ನಂತರ ಇನ್ನು ಒಂದು ಬೇರೆ ಇದಿದೆ, ಈಗ ಸಮನ್ಸ್ ಮತ್ತೆ ವಾರೆಂಟ್ ಎಲ್ಲ ನೀಡ್ತಾರಲ್ವಾ, ಆ ಸಂದರ್ಭದಲ್ಲಿ ಸಮನ್ಸ್ ನೀಡುವಾಗ ಸಮನ್ಸ್ ವಾರೆಂಟ್, ಸೊ ಚಾಪ್ಟರ್ 6 ಅಲ್ಲಿ ನಾವು ನೋಡ್ತೇವೆ ಹೇಗೆ ಒಬ್ಬ ವ್ಯಕ್ತಿಯನ್ನ ಹಾಜರಾಗು ಅಂತ ಹೇಳಿ ಅವನನ್ನ ಬಲವಂತ ಪಡಿಸುವಂತದ್ದು ನ್ಯಾಯಯುತವಾಗಿ, ಆಯ್ತಾ. ಅದು ಹೇಗೆ ಯಾವ ರೀತಿ ಆಗತ್ತೆ, ಸಮನ್ಸ್, ವಾರೆಂಟ್ ಅಥವಾ ಪ್ರೊಕ್ಲಮೇಶನ್ ಮುಖಾಂತರ, ಅಟ್ಯಾಚ್ಮೆಂಟ್ ಕೂಡ ಆಗ್ಬೋದು. ಸೊ ಪ್ರೊಸೆಸಸ್ ಟು ಕಂಪೆಲ್ ಅಪಿಯರೆನ್ಸ್ ಅಂತ ಹೇಳಿ ನಾವು ಕಾಣ್ತೇವೆ. ಹಾಗೆ ವಸ್ತುಗಳನ್ನ ಹಾಜರು ಮಾಡುವಂಥದ್ದು, ಅಂದ್ರೆ ಸರ್ಚ್ ಮಾಡುವಂಥದ್ದು, ಸೀಸ್ ಮಾಡುವಂಥದ್ದು, ಇಂಪೌಂಡ್ ಮಾಡುವಂಥದ್ದು, ಅದೆಲ್ಲವೂ ಕೂಡ ವಿ ಕಮ್ ಅಕ್ರಾಸ್ ಅಂಡರ್ ಚಾಪ್ಟರ್ 7. ಇಟ್ ಇಸ್ ರಿಗಾರ್ಡಿಂಗ್ ಕಂಪೆಲ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಅಲ್ಲಿ ನಾವು ಕಾಣ್ತೇವೆ, ಆಯ್ತಾ. ಸೊ ಇದಿಷ್ಟು ಜನರಲ್ ನಾರ್ಮಲ್ ಪ್ರೊಸೀಜರು ಕೋರ್ಟ್ ಅಲ್ಲಿ ಆಗುವಂಥದ್ದು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹೆಚ್ಚಾಗಿ ತಗೊಳ್ಳುವಂಥದ್ದು. ಇನ್ನು ಕೆಲವೊಂದ್ಸಲ ಕೆಲವೊಂದು ವ್ಯಕ್ತಿಗಳು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿರ್ತಾರೆ, ಅಂತ ಸಂದರ್ಭದಲ್ಲಿ ಅವರ ಪ್ರಾಪರ್ಟಿನ ಜಪ್ತಿ ಮಾಡ್ಬೇಕು, ಅವಾಗ ಏನ್ ಮಾಡ್ತಾರೆ, ಅವಾಗ ಒಂದು ಆ ದೇಶಗಳ ಮಧ್ಯೆ ಅರೇಂಜ್ಮೆಂಟ್ ಇದ್ರೆ, ರೆಸಿಪ್ರೋಕಲ್ ಅರೇಂಜ್ಮೆಂಟ್ ಇದ್ರೆ, ನಮ್ಮ ದೇಶದ ಆರೋಪಿ ನಿಮ್ಮ ದೇಶಕ್ಕೆ ಬಂದಿದ್ದಾರೆ, ನಿಮ್ಮ ದೇಶದ ಆರೋಪಿ ನಮ್ಮ ದೇಶಕ್ಕೆ ಬಂದಿದ್ದಾರೆ, ಸೊ ಅದಕ್ಕೆ ಸಂಬಂಧವಾಗಿ ಪ್ರಾಪರ್ಟಿನ ಗುರ್ತು ಮಾಡಿ ಅವರ ಪ್ರಾಪರ್ಟಿನ ಅಟ್ಯಾಚ್ ಮಾಡುವಂತ ಪ್ರೊಸೆಸ್ ಅನ್ನ ಚಾಪ್ಟರ್ 8 ಅಲ್ಲಿ ನಾವು ಕಾಣ್ತೇವೆ. ಇನ್ನು ಕೆಲವೊಂದು ನೋಡಿ ವೆರಿ ಯೂನಿಕ್ ಪ್ರಾವಿಷನ್ಸ್, ಆರ್ಡರ್ ಫಾರ್ ಮೇಂಟೆನೆನ್ಸ್ ಆಫ್ ವೈಫ್ಸ್ ಅಂಡ್ ಚಿಲ್ಡ್ರನ್ಸ್ ಅಂತ ಹೇಳುವಂಥದ್ದು ಅಲ್ವಾ, ಮೇಂಟೆನೆನ್ಸ್ ಪ್ರೊಸೀಡಿಂಗ್ಸ್ ಅಲ್ಲಿ ನಾವು ಕಾಣ್ತೇವೆ. ಸೊ ಮಹಿಳೆಯರಿದ್ರೆ ಅಂದ್ರೆ ಪತ್ನಿಯರು, ಮಕ್ಕಳು ಹಾಗೂ ತಂದೆ ತಾಯಂದ್ರನ್ನ ಅವರನ್ನ ನೋಡ್ಕೊಳ್ಳುವಂತ ಒಂದು, ಯಾರಿಗೆ ನೋಡ್ಕೊಳಿಕ್ ಆಗೋದಿಲ್ಲ, ತಮ್ಮನ್ನ ತಾವೇ ನೋಡ್ಕೊಳಿಕ್ ಆಗೋದಿಲ್ಲ, ಸೊ ಅವರ ರಿಲೇಟೆಡ್ ಆಗಿರುವಂತಹ ಮೇಂಟೆನೆನ್ಸ್ ಪ್ರೊಸೀಡಿಂಗ್ಸ್ ಇಲ್ಲಿ ಚಾಪ್ಟರ್ 10 ಅಲ್ಲಿ ಕಾಣ್ತೇವೆ. ಹಾಗೆ ಕೆಲವೊಂದು ಪ್ರಿವೆಂಟಿವ್ ಪ್ರಾವಿಷನ್ಸ್ ಇರುತ್ತೆ, ಬಾಂಡ್ ತಗೊಳ್ಳುವಂಥದ್ದು, ನೀನು ಸನ್ನಡತೆಯಲ್ಲಿ ಕಾಪಾಡ್ಕೊಂಡು ಹೋಗ್ಬೇಕು, ಶಾಂತಿನ ಕಾಪಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು, ಅದು ಚಾಪ್ಟರ್ 9 ನಾವು ಕಾಣ್ತೇವೆ, ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಪೀಸ್ ಅಂಡ್ ಗುಡ್ ಬಿಹೇವಿಯರ್ ಅಲ್ಲಿ ಚಾಪ್ಟರ್ 9. ಸೊ ಹಾಗೆ ಇನ್ನು ಚಾಪ್ಟರ್ 11 ಅಲ್ಲಿ ಈಗ ನಿಷೇಧಾಜ್ಞೆಲ್ಲ ಜಾರಿ ಮಾಡ್ತಾರಲ್ವಾ, ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವು ಕಾಣ್ತೇವೆ, ಅನ್ಲಾಫುಲ್ ಅಸೆಂಬ್ಲಿನ ಹೇಗೆ ಚದುರಿಸಬಹುದು ಹೇಳುವಂಥದ್ದು, ಅಥವಾ ಪಬ್ಲಿಕ್ ನ್ಯೂಸೆನ್ಸ್ ಇದೆ ಅವಾಗ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಯಾವ ರೀತಿ ಆರ್ಡರ್ ಮಾಡಬಹುದು, ಇದೆಲ್ಲವೂ ಕೂಡ ಪ್ರಿವೆಂಟಿವ್ ಆಕ್ಷನ್ಸ್, ನಾರ್ಮಲ್ ಟ್ರಯಲ್ ಅಲ್ಲಿ ಆಗುವಂತದ್ದಲ್ಲ. ಈಗ ನಾವಿಲ್ಲಿ ನಾವು ಏನ್ ನೋಡಿದ್ವಲ್ಲ, ಈ ಚಾಪ್ಟರ್ ಇರ್ಬೋದು ಅಥವಾ ಈ ಚಾಪ್ಟರ್ ಇರ್ಬೋದು, ದೋಸ್ ಆರ್ ಆಲ್ ರಿಗಾರ್ಡಿಂಗ್ ಸೊ ಪ್ರಿವೆಂಟಿವ್ ಆಕ್ಷನ್ಸ್. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳು ಅಥವಾ ಕಂಪ್ಲೀಟ್ ಆಗಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ತಗೊಳ್ಬಾರ್ದು ಅಂತಲ್ಲ, ಕೆಲವೊಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೂ ಪವರ್ ಇದೆ, ಬಟ್ ಬೇಸಿಕಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ದೇ ಹ್ಯಾವ್ ದ ಪವರ್ ಟು ಪ್ರಿವೆಂಟ್ ಸರ್ಟನ್ ಆಕ್ಷನ್ಸ್, ಕೆಲವೊಂದು ಘಟನೆಗಳಾಗದೇ ಇರುವಾಗೆ ಅದನ್ನು ತಡೆಗಟ್ಟಲಿಕ್ಕೆ ಮಾಡುವಂತಹ ವಿಧಾನ. ಹಾಗೆ ಕೆಲವೊಂದ್ಸಲ ಪೊಲೀಸರು ಸಹ ಅಪರಾಧ ಆದ್ಮೇಲೆ ಎಲ್ಲ ಮಾಡ್ಬೇಕಂತಲ್ಲ, ಅಪರಾಧ ತಡೆಗಟ್ಟಲಿಕ್ಕೋಸ್ಕರ ಕೂಡ ಅರೆಸ್ಟ್ ಮಾಡ್ಬೋದು, ಅದೆಲ್ಲವೂ ಹಲವಾರು ವಿಚಾರಗಳನ್ನ ನಾವಿಲ್ಲಿ ಕಾಣ್ತೇವೆ, ಆಯ್ತಾ. ಸೊ ಇಷ್ಟು ನೋಡಿ, ಇಷ್ಟು ನಾವು ಚಾಪ್ಟರ್ಸ್ ಗಳನ್ನ ಒಂದಾದ ನಂತರ ಅದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿ ಹಾಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ಲಾಸ್ಟ್ಗೆ ಮಿಸ್ಲಿನಿಯಸ್ ಪ್ರಾವಿಷನ್ಸ್, ಟ್ರಯಲ್ ಹೇಗಿರ್ಬೇಕು, ಎಲೆಕ್ಟ್ರಾನಿಕ್ ಇದನ್ನ ಅಂದ್ರೆ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ ಫೈಲ್ಸ್ ಅನ್ನ ನಾವು ಇದು ಮಾಡ್ಬೋದು, ಯೂಸ್ ಮಾಡ್ಬೋದು ಅಂತ ಅದನ್ನ ಹೇಳುವಂತ ಒಂದು ಸೆಕ್ಷನ್ಸ್ ಗಳಿವೆ. ಓಕೆ, ಸೊ ದಿಸ್ ಇಸ್ ದ ಕಂಪ್ಲೀಟ್ ಓವರ್ ವ್ಯೂ ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಅದರಲ್ಲಿ ನಾವು ಕಾಣ್ತೇವೆ. ಸೊ ಇದು ದ ಬೇಸಿಕ್ ಇಂಟ್ರೊಡಕ್ಷನ್. ಸೊ ಇದೇ ರೀತಿ ನಿಮಗೆ ಡೀಟೇಲ್ ಆದಂತ ಕ್ಲಾಸಸ್ಗಳು ಬೇಕಂತಂದ್ರೆ ನಮ್ಮ ಅಭಿಜ್ಞಾ ಎಜುಕೇಶನ್ ಅಂತ ಹೇಳುವಂತ ನಮ್ಮ ಆಪ್ ಇದೆ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅಭಿಜ್ಞಾ ಎಜುಕೇಶನ್ ಅಂತ ಇದೆ, ಐಫೋನ್ ಕೂಡ ಅವೈಲೇಬಲ್ ಇದೆ, ದ ಸೇಮ್ ಆಪ್ ಇಸ್ ಅವೈಲೇಬಲ್. ಸೊ ನೀವು ಇಲ್ಲಿ ಅಭಿಜ್ಞಾ ನಮ್ಮ ಡೀಟೇಲ್ ಅನ್ನು ನಾವು ನೀಡಿದ್ದೇವೆ, ಅಭಿಜ್ಞಾ education.com ಅಂತ ಹೇಳಿ ನೀವು ಅಲ್ಲಿ ಹೋಗ್ಬೋದು. ಸೊ
ಸೊ ಇಲ್ಲಿ ಕೋರ್ಸಸ್ ಅಂತ ಹೇಳಿ ನೀವು ಹೋದ್ರೆ ಫೋನ್ ನಂಬರ್ ಹಾಕಿ ಲಾಗಿನ್ ಆದ್ರೆ ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ಕೋರ್ಸಸ್. ಸೊ ನಮ್ದು ಜೂರಿಸ್ ಅಂತ ಹೇಳುವಂತ ಒಂದು ಕೋರ್ಸ್ ಇದೆ, ಸಂಕಪ್ ಹೇಳುವಂತ ಕೋರ್ಸ್ ನಡೀತಾ ಇದೆ, ಟ್ರಾನ್ಸ್ಲೇಷನ್ ರಿಲೇಟೆಡ್ ಡೈಲಿ ಟ್ರಾನ್ಸ್ಲೇಷನ್ ಆಗ್ತದೆ ಜುಡಿಷಿಯರಿ ರಿಲೇಟೆಡ್ ಆಗಿ. ಅದು ಲೈವ್ ಕ್ಲಾಸಸ್ ಸಂಜೆ 5ರಿಂದ 6 ಗಂಟೆ. ಸೊ ಈಗ ಸುಪ್ರೀಂ ಕೋರ್ಟ್ ನ ರಿವ್ಯೂ ಆಗ್ತಾ ಇರುವಂತದ್ದು, ಸ್ಟೇ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಆಗಿಲ್ಲ. ನಾನು ಈ ಕ್ಲಾಸನ್ನ ಯಾವಾಗ ಮಾಡ್ತಿದ್ದೇನೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಬಿಹಾರದು ಎಕ್ಸಾಮ್ ಎಲ್ಲ ಸ್ಟೇ ಆಗಿದೆ. ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಇನ್ ಕರ್ನಾಟಕ. ವಿ ಹ್ಯಾವ್ ಟು ವೇಟ್ ಫಾರ್ ದ ಹೈಕೋರ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ನಾವು ಕಾಯ್ಬೇಕಾಗತ್ತೆ. ಬಟ್ ವಾಟ್ ಎವರ್ ಇಟ್ ಇಸ್, ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸಾಮ್ ಸ್ಟೇ ಆಗದೆ ಇರಲಿ, ಹ್ಯಾವ್ ಟು ಕೀಪ್ ಆನ್ ಯರ್ ಪ್ರಿಪ್ರೇಷನ್. ಆ ಪ್ರಿಪ್ರೇಷನ್ ನೀವು ಮಾಡ್ತಾ ಇರ್ಬೇಕಾಗತ್ತೆ, ಇಲ್ಲಾಂದ್ರೆ ನಿಮ್ಗೆ ಟಚ್ ತಪ್ಪು ಹೋಗತ್ತೆ. ಹಾಗೆ ಬುಕ್ಸ್ ಗಳು ಕೂಡ ಇವೆ. ವಿ ಆಲ್ಸೋ ಹ್ಯಾವ್ ಬುಕ್ಸ್, www.abhijnabooks.com ಅಂತ ಹೇಳುವಂಥದ್ದು. ನೋಡಿ, ಅದನ್ನು ಕೂಡ ನಮ್ಮ ಈ ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಕೂಡ ನಿಮ್ಗೆ ಕಾಣ್ತಾ ಇರ್ಬೋದು, ಪ್ರಾಡಕ್ಟ್ಸ್ ಅಂತ ಹೇಳುವಂಥದ್ದಲ್ಲಿ. ಅಲ್ಲಿ ನೀವು ಕಾಣ್ತೀರಿ ಬುಕ್ಸ್ ಗಳದ್ದು ಕೋಂಬೋ ಸೆಟ್ಸ್ ಗಳ ಇವೆ. ಅದನ್ನ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ನಾವು ರೆಡಿ ಮಾಡಿಲ್ಲ, ಇಂಗ್ಲಿಷ್ ಅಲ್ಲಿ ಇದೆ. ಬೇರೆ ಡೌಟ್ಸ್ ಇದರಲ್ಲಿ ಚಾಟ್ಸ್ ಅಂತ ಹೇಳುವಂತ ಇಲ್ಲಿ ನಿಮ್ಗೆ ಕಾಣುತ್ತೆ ನೋಡಿ, ಚಾಟ್ಸ್ ಅಂತ ಹೇಳುವಂಥದ್ದು. ಇದು ಕ್ಯಾನ್ ಸಿ ಚಾಟ್ ವಾಟ್ಸಪ್ ಬಟನ್ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ನಮ್ಮ ಜೊತೆ ಚಾಟ್ ಮಾಡ್ಬೋದು. ಅಫಿಷಿಯಲ್ ವರ್ಕಿಂಗ್ ಅವರ್ಸ್ ಅಲ್ಲಿ ಯು ಕ್ಯಾನ್ ಆಸ್ಕ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಅವರ್ ಕೋರ್ಸಸ್ ಅಂಡ್ ಬುಕ್ಸ್. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಸೊ ಮುಂದಿನ ದಿನದಲ್ಲಿ ಒಂದು ಹೊಸದಾದಂತಹ ಟಾಪಿಕ್ ಒಟ್ಟಿಗೆ ನಿಮ್ಗೆ ಟೀಚ್ ಮಾಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೆ ಇನ್ನು ಯಾವ ಟಾಪಿಕ್ಸ್ ಗಳ ಮೇಲೆ ನಿಮ್ಗೆ ಕ್ಲಾಸ್ ಮಾಡಬೇಕು, ಯೂಟ್ಯೂಬ್ ಅಲ್ಲಿ ಮಾಡ್ಬೇಕು ಹೇಳೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದಕ್ಕೆ ನಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ ಯಾವ ರೀತಿ ಕ್ಲಾಸ್ ಮಾಡಬೇಕು, ನಿಮ್ಗೆ ಸುಲಭವಾಗಿ ಒಂದು ತಲುಪಿಸಬೇಕು ಹೇಳುವಂತಹ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಟೇಕ್ ಕೇರ್ ಅಂಡ್ ಬೈ ಬೈ.